ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು DCC ಬ್ಯಾಂಕ್ ಸಂಬಂಧಪಟ್ಟಂಗೆ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ. ಇದರದ್ದು ಶಿಮೂಲ್ ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಯಾರ್ಯಾರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಫಸ್ಟ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ಲಸ್ ಕರ್ನಾಟಕ ಗ್ರಾಹಕರ ಮಹಾಮಂಡಲ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿಲ್ಲ ಫಸ್ಟ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಫಸ್ಟ್ ಅಪ್ಲಿಕೇಶನ್ ಹಾಕಿ. ಯಾವ್ಯಾವ ನೋಟಿಫಿಕೇಷನ್ಸ್ ಇನ್ನೂ ಜಾಸ್ತಿ ಇದ್ದಾವೆ, ನೋಟಿಫಿಕೇಷನ್ಸ್ ಇದ್ದಾವೆ, ಆದರೆ ಇನ್ನೂ ಯಾವೂ ಆಗಿಲ್ಲ. KEA ಪ್ಲಸ್ ಈ 3 ನೋಟಿಫಿಕೇಷನ್ಸ್ ಬಿಟ್ಟರೆ, KEA ಆಗಿರ್ತಕ್ಕಂಥವು ಪ್ಲಸ್ ಈ ನೋಟಿಫಿಕೇಷನ್ ಬಿಟ್ಟರೆ ಇನ್ಯಾವು ಮಿಕ್ಕಿದವು ಯಾವೂ ಆಗಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಆಗಿರ್ತಕ್ಕಂಥವನ್ನ ಯಾವೂ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾವುದೋ ಒಂದಕ್ಕೆ ಸ್ಟಿಕ್ಕನ್ ಆಗಿ ಇದೇ ಎಕ್ಸಾಮು ಅಂತ ಕೂತ್ಕೋಬೇಡಿ. ಯಾವ್ದು ಸಿಗುತ್ತೆ, ಯಾವ್ದು ಕಣ್ಣೆದುರುಗಡೆ ಯಾವುದಿದೆ ಅದಕ್ಕೆ ಆ ಸಿಲೆಬಸ್ಗೆ ಅಡ್ಜಸ್ಟ್ ಆಗಿ ಫಸ್ಟ್ ಓದಿ ಒಂದು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಗೊತ್ತಿರೋದು ಹೇಳಿದ್ದೀನಿ, ಇದರ ಮೇಲೆ ನಿಮ್ಮ ಅನುಕೂಲ. ಫಸ್ಟು ಈ ಕಾಲಾಗಿರೋನು ಬಿಡಬೇಡಿ. ಇವಿಷ್ಟು ಕಾಲಾಗಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ್ದಾದ್ರು ಕಾಲಾಗಿದ್ದಾವೆ ಚೆಕ್ ಮಾಡ್ಕೊಳ್ಳಿ. ಬಿಡಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ಪ್ಲಸ್ ನಿಮ್ಮ KEA ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ, ಶಾರ್ಟ್ಲಿ ಎಕ್ಸಾಮ್ಸ್ ಇದಾವಲ್ಲ ಚೆನ್ನಾಗಿ ಮಾಡಿ. ಸೊ ಒಳಗಡೆ ಎಂಟ್ರಾಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ GK ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ. ಸೊ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತುಂಬ ವಿಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಎಕ್ಸಾಮಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, ಯಾರ್ಯಾರು ಸೆಲೆಕ್ಷನ್ ಆಗಿರ್ತಕ್ಕಂಥ ಫುಲ್ಲು ಡೀಟೇಲ್ಸ್ ಇದೆ, ಕಂಪ್ಲೀಟ್ ಚಾನಲ್ ಡೀಟೇಲ್ಸ್ ಇದೆ. ಫಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂಥ ವಿಡಿಯೋಸ್ನ ಚೆಕ್ ಮಾಡಿ. ತದನಂತರದಲ್ಲಿ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಬೈ ಪೋಸ್ಟ್ ಪ್ರಿಂಟೆಡ್ ನೋಟ್ಸು ಬೈ ಪೋಸ್ಟ್ ಕಳಿಸ್ಕೊಡ್ತೀವಿ. ಯಾವ್ಯಾವ ನೋಟ್ಸ್ ಅವೈಲಬಲ್ ಇದೆ ಅಂದರೆ, ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ರಿಲೇಟೆಡ್ ಟು ಕೋಆಪ್ರೇಟಿವ್. ಇನ್ನು ಕನ್ನಡ ನೋಟ್ಸ್ ಅವೈಲಬಲ್ ಇದೆ. ಕನ್ನಡ ಶಾರ್ಟ್ಕಟ್ಸ್ ಟ್ರಿಕ್ಸ್ ಫುಲ್ ಇದ್ದಾವೆ. ವ್ಯಾಕರಣದಲ್ಲಿ ಶಾರ್ಟ್ಕಟ್ಸ್ ಟ್ರಿಕ್ಸ್, ಎಲ್ಲಿಂದ ಕ್ವಶನ್ಸ್ ಬರ್ತವೆ, ಹೆಂಗೆ ಬರ್ತವೆ, ಅದನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು, ಫುಲ್ ಡೀಟೇಲ್ಸ್ ಇದೆ ವ್ಯಾಕರಣದಲ್ಲಿ. ಇನ್ನು ಸಾಹಿತ್ಯ ಅದ್ಭುತವಾಗಿದೆ, ಪ್ಲಸ್ ಭಾಷಾಭ್ಯಾಸ ಕಂಪ್ಲೀಟ್ ನೋಟ್ಸ್ ಇದೆ. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇನ್ನು ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ತಗೊಂಡು ಓದಿ, ಒಳ್ಳೇದಾಗ್ಲಮ್ಮ. ಇದಿಷ್ಟು ಡೀಟೇಲ್ಸ್ ಹೇಳ್ತಾ ಸೊ ವಿಡಿಯೋ ಒಳಗಡೆ ಎಂಟ್ರಾಗೋಣ. GK ನೋಡಿ ತಗೋಣ. ಕ್ವಶನ್ಸು GK ಲಾಸ್ಟಲ್ಲಿ ಇಟ್ಕೋಬೇಕು. ಓದ್ತಕ್ಕಂಥ ಇದನ್ನು ಕೊನೆಯಲ್ಲಿ ಇಟ್ಕೋಬೇಕು. ನೀವು GKನಲ್ಲಿ ಇಟ್ಕೋಬೇಕು, ಲಾಸ್ಟಲ್ಲಿ ಇಲ್ಲ. ಡೈಲಿ 1.5 ಅವರ್ ಇಟ್ಕೊಂಡ್ರು ಸಾಕು. 1.5 ಅವರ್ ಇಟ್ಕೊಂಡ್ರೆ 1.5 ಅವರ್ ಅಥವಾ 2 ಅವರ್ಸ್ ಸಾಕು. ನೆಕ್ಸ್ಟ್, ಹುತಾತ್ಮರ ಸಮಾಧಿ ಸ್ಥಳಗಳ ಮೇಲೆ ಒಂದು ಕ್ವಶನ್ನು ತೆಗಿತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು, ಮೋಸ್ಟ್ ರಿಪೀಟೆಡ್ ಟಾಪಿಕ್ಕು. ಇದನ್ನು ಬಾಯ್ ಮಾಡಬೇಕಾ? 100% ಬಾಯ್ ಮಾಡಲೇಬೇಕು. ಬಾಯ್ ಮಾಡ್ಕೊಂಡ್ರೆ ನೀವು ಓದ್ತಾ ಇರೋದು GK ಸಿಲೆಬಸ್. ಜನರಲ್ ನಾಲೆಡ್ಜ್ಗೂ ಜನರಲ್ ಸ್ಟಡೀಸ್ಗೂ ತುಂಬ ಡಿಫರೆನ್ಸ್ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಜನರಲ್ ಸ್ಟಡೀಸ್ ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಮೆಂಟಲ್ ಎಬಿಲಿಟಿ, ಇದೆಲ್ಲ ಸೇರಿದ್ರೆ GS ಆಗುತ್ತೆ. ಆದರೆ GK ಅಂದರೆ ಇದಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಇಷ್ಟು ಡೆಪ್ತ್ ಓದಕ್ಕೆ ಹೋಗಬಾರ್ದು. GK ಅಂದರೆ ಈ ರೀತಿ ಸಪ್ರೇಟ್ ಟಾಪಿಕ್ಸ್ ಬರ್ತಾವಲ್ಲ, ಸ್ಟ್ಯಾಟಿಕ್ GK ಅಂತ ಬರುತ್ತಲ್ಲ, ಸ್ಟ್ಯಾಟಿಕ್ GK ಪ್ಲಸ್ ಕರೆಂಟ್ ಅಫೇರ್ಸ್ನ ಬ್ಲೆಂಡ್ ಮಾಡಿ ಬೇಸ್ಡ್ ಆಗಿ ಓದ್ಕೊಂಡು ಹೋದರೆ ಅದು GK ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸ್ಟ್ಯಾಟಿಕ್ GK ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೀವು ಓದಬೇಕಾಗಿರೋದು GK ಸಿಲೆಬಸ್ 25 ಮಾರ್ಕ್ಸ್ಗೆ, GS ಅಲ್ಲ. ಈ ಎಕ್ಸಾಮ್ಗೆ, ಈ ಪರ್ಟಿಕ್ಯುಲರ್ ಎಕ್ಸಾಮ್ಸ್ಗೆ 25 ಮಾರ್ಕ್ಸ್ಗೆ GK ಇರೋದು. ಅರ್ಥ ಆಗ್ತಿದೆಯಲ್ಲ? ಈ GKನ ಯಾವ ರೀತಿ ಓದಬೇಕಪ್ಪ ಅಂದರೆ, ಸ್ಟ್ಯಾಟಿಕ್ GK ಅಂತ ಬರುತ್ತೆ. ಸ್ಟ್ಯಾಟಿಕ್ GK ಓದ್ಕೋಬೇಕು, ಪ್ಲಸ್ ಕರೆಂಟ್ ಅಫೇರ್ಸ್ನ ಬ್ಲೆಂಡ್ ಮಾಡಿ ಅಂದರೆ ಕಂಪೇರ್ ಮಾಡಿ ಓದ್ಕೊಂಡೋದ್ರೆ ಆಲ್ಮೋಸ್ಟ್ ಕ್ವಶನ್ಸು ಬಂದಿರ್ತವೆ. ಒಂದು 25ಗೆ 18+ವರೆಗೂ ರೀಚ್ ಮಾಡ್ಬೋದು. ಅದ್ರ ಮೇಲೆ ಡೌಟು. ಅರ್ಥ ಆಗ್ತಿದೆಯಲ್ಲ? ಸೊ ನೋಡ್ತಾ ಹೋಗೋಣ. ಹುತಾತ್ಮರ ಸಮಾಧಿ ಸ್ಥಳ ಇಂಪಾರ್ಟೆಂಟ್ ಟಾಪಿಕ್ ಇದು, ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಮಹಾತ್ಮ ಗಾಂಧಿಯವ್ರದ್ದು ರಾಜ್ಘಾಟ್ ಅಂತೇಳಿ ಕರೀತಾರೆ. ಜವಾಹರ್ಲಾಲ್ ನೆಹರು ಶಾಂತಿವನ, ಇಂದಿರಾ ಗಾಂಧಿ ಶಕ್ತಿ ಸ್ಥಳ, ರಾಜೀವ್ ಗಾಂಧಿ ವೀರಭೂಮಿ, BR ಅಂಬೇಡ್ಕರ್ ಚೈತ್ರಭೂಮಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಜಯ್ ಘಾಟು, ಜೈಲ್ ಸಿಂಗ್ ಏಕತಾ ಸ್ಥಳ, ಮೊರಾರ್ಜಿ ದೇಸಾಯಿ ಅಭಯ್ ಘಾಟು, ಚೌಧರಿ ಚರಣ್ ಸಿಂಗ್ ಕಿಸಾನ್ ಘಾಟು, ಜಗಜೀವನ್ ರಾಮ್ ಸಮಾಧಿ ಸ್ಥಳ, ಸಮತಾ ಸ್ಥಳ ಮಿಸ್ ಆಯಿತು. ಸಮತಾ ಸ್ಥಳ ಗುಲ್ಜಾರಿಲಾಲ್ ನಂದಾ ನಾರಾಯಣ್ ಘಾಟು. ಅರ್ಥ ಆಗ್ತಾ ಇದೆಯಲ್ಲ? ಇವಿಷ್ಟು ಘಾಟ್ಗಳು ಒಂದು ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅಚ್ಚುಕಟ್ಟಾಗಿ ಬಾಯ್ ಮಾಡ್ಕೊಂಡು ಹೋಗಿ. ತದನಂತರದಲ್ಲಿ ಸಂಘಟನೆಗಳು, ಹಳೆಯ ಸಂಘಟನೆಗಳು ಯಾವ ಸ್ಥಳದಲ್ಲಿತ್ತು, ಇಸವಿ ಯಾವಾಗ ಸ್ಥಾಪನೆ ಆಗಿದ್ದು, ಸಂಸ್ಥಾಪಕರು ಯಾರು, ಇದರ ಮೇಲೆ ಒಂದು ಕ್ವಶನ್ನು ಡೆಫಿನೆಟ್ ಆಗಿರುತ್ತೆ. 99% ಇದ್ದೇ ಇರುತ್ತೆ. ಈ ಟಾಪಿಕ್ಕು ಎಲ್ಲ ಎಕ್ಸಾಮ್ಸ್ಗೂ ಇರುತ್ತೆ. ನಿಮ್ಮ KPSCಗೂ KEಗಿರುತ್ತೆ, ನಿಮ್ಮ DCC ಬ್ಯಾಂಕ್ಸ್ಗೂ ಇರುತ್ತೆ, ಎಲ್ಲದಕ್ಕೂ ಇರುತ್ತೆ. ಇದು ಇಂಪಾರ್ಟೆಂಟ್ ಟಾಪಿಕ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಒಂದೊಂದೇ ನೋಡ್ತಾ ಹೋಗೋಣ.
ಆತ್ಮೀಯ ಸ್ತಭಾ ಎಲ್ಲಿದೆ ಇದು, ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದರೆ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಇಸ್ವಿ 1814ನೇ ಇಸ್ವಿನಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದ್ರು. ಯಾರು ಸ್ಥಾಪನೆ ಮಾಡಿದ್ರು? ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದ್ರು. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಬ್ರಹ್ಮ ಸಮಾಜ ಕಲ್ಕತ್ತಾದಲ್ಲಿ 1828 ಅವರೇ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದ್ರು. ಇನ್ನು ಧರ್ಮಸಭಾ ಅಂತ ಮಾಡ್ತಾರೆ ಕಲ್ಕತ್ತಾದಲ್ಲಿ 1829ನಲ್ಲಿ ರಾಜಾರಾಮ್ ಮೋಹನ್ ರಾಯ್. ಇನ್ನು ಆರ್ಯ ಸಮಾಜ ಬಾಂಬೆನಲ್ಲಿ ಸ್ಥಾಪನೆ ಆಗುತ್ತೆ 1875 ದಯಾನಂದ್ ಸರಸ್ವತಿ. ಇವಿಷ್ಟಕ್ಕಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿ ಅಂತ ಮಾಡ್ತಾರೆ. ಥಿಯೋಸಾಫಿಕಲ್ ಸೊಸೈಟಿ ಅಂತ ನ್ಯೂಯಾರ್ಕಲ್ಲಿ ಸ್ಥಾಪನೆ ಆಗುತ್ತೆ 1875. ಮೇಡಮ್ ಬ್ಲೆವೆಟ್ಸ್ಕಿ ಮತ್ತು ಕರ್ನಲ್ ವೋಲ್ಕಾಟ್ ಅಂತ ಬರ್ತಾರೆ, ಇವರು ಸ್ಥಾಪನೆ ಮಾಡ್ತಾರೆ. ಇನ್ನು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತ ಬರುತ್ತೆ. ಸುಮಾರು ಸರಿ ರಿಪೀಟೆಡ್ ಕ್ವಶನ್ ಇದು. ಡೆಕ್ಕನ್ ಎಜುಕೇಷನ್ ಸೊಸೈಟಿಯಲ್ಲಿ ಸ್ಥಾಪನೆ ಆಯಿತು ಅಂತ KPSCಲೇ ಕೇಳಿದರೆ. ಪೂನಾದಲ್ಲಿ 1884 ಸ್ಥಾಪನೆ ಆಯಿತು. GG ಅಯ್ಯರ್ ಅವರು ಸ್ಥಾಪನೆ ಮಾಡಿದ್ರು. ಇನ್ನು ದೇವ ಸಮಾಜ ಲಾಹೋರಲ್ಲಿ ಸ್ಥಾಪನೆ ಆಗುತ್ತೆ 1887ನಲ್ಲಿ. ಶಿವನಾರಾಯಣ ಅಗ್ನಿಹೋತ್ರಿ ಅಂತಕ್ಕಂಥವ್ರು ಸ್ಥಾಪನೆ ಮಾಡ್ತಾರೆ. ಇನ್ನು ರಾಮಕೃಷ್ಣ ಮಿಷನ್ ಬೇಲೂರಲ್ಲಿ ಸ್ಥಾಪನೆ ಆಗುತ್ತೆ 1897. ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡ್ತಾರೆ. ಇನ್ನು ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ನೋಡ್ತಾ ಹೋಗೋದಾದ್ರೆ ಬಾಂಬೆನಲ್ಲಿ ಸ್ಥಾಪನೆ ಆಗುತ್ತೆ 1905ನಲ್ಲಿ. GK ಗೋಪಾಲಕೃಷ್ಣ ಗೋಖಲೆ ಅವರು ಸ್ಥಾಪನೆ ಮಾಡ್ತಾರೆ. ಇನ್ನು ಪೂನಾ ಸೇವಾ ಸದನ ಪೂನಾದಲ್ಲಿ ಸ್ಥಾಪನೆ ಆಗುತ್ತೆ 1909ನಲ್ಲಿ. ಇವರು ರಮಾಬಾಯಿ ರಾನಡೆ ಮತ್ತು ದೇವದರ್ ಅವರು ಸ್ಥಾಪನೆ ಮಾಡ್ತಾರೆ. ಇನ್ನು ರಹ್ನು ಮೈದಾನ್ ಸಭಾ ಅಂತ ಒಂದು ಬರುತ್ತೆ ಮುಂಬೈಯಲ್ಲಿ 1851. ದಾದಾಬಾಯಿ ನವರೋಜಿ ಮತ್ತು ಬೆಂಗಾಲಿಯವರು ಸ್ಥಾಪನೆ ಮಾಡಿಕೊಡ್ತಾರೆ. ಇವೆರಡು ಟಾಪಿಕ್ ಮೇಲೆ ಒಂದು ಟಾಪಿಕ್ ಅಂತೂ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಇದಂತೂ ಕಂಪಲ್ಸರಿ ತೆಗಿತಾ ಇರ್ತಾರೆ. ಆ ಹೊಸ ಹುತಾತ್ಮರದು ಇದೆಯಲ್ಲ ಸಮಾಧಿ ಸ್ಥಳಗಳು, ಅದು ಅಷ್ಟೇ ಕಂಪಲ್ಸರಿ ಇರುತ್ತೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನಷ್ಟೇ ಹಾಕೋದು. ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಬಂದೇ ಬರ್ತವೆ ಅಂತಕ್ಕಂಥವನ್ನಷ್ಟೇ ಹಾಕೋದು. ಅರ್ಥ ಆಗ್ತಿದೆಯಲ್ಲ? ನೋಟ್ಸಲ್ಲೂ ಅಷ್ಟೇ ಏನು ಅನ್ವಾಂಟೆಡ್ ಒಂದು ಲೈನ್ ಇರೋದಿಲ್ಲ. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಇರ್ತವೆ. ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಬಂದೇ ಬರ್ತವೆ ಅಂತಕ್ಕಂಥವನ್ನ ಮಾತ್ರ ಹಾಕಿರ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಎಕ್ಸಾಮಿನೇಷನ್ಗೆ ಕಾಲಾದಾಗ ಓದೋದು ಸ್ಟ್ರಾಟಜಿ ಅಲ್ಲ, ಯಾವುದೇ ಕಾರಣಕ್ಕೂ ಅಲ್ಲ. ನೆಕ್ಸ್ಟ್ ಎಕ್ಸಾಮ್ಗೆ ಸ್ಕಿಪ್ ಆಗಿ ಹೋಗ್ತೀರಾ. ಈ ಕಾಲ ಆಗಿದೆ ಅಲ್ವಾ, ಈಗಲಿಂದ ಓದೋಕ್ಕೆ ಶುರು ಮಾಡಿರಿ. ಈ ತಕ್ಷಣದಲ್ಲೇ ಯಾರು ಕರೆಕ್ಟ್ ಸ್ಟ್ರಾಟಜಿ ಕರೆಕ್ಟ್ ನೋಟ್ಸ್ ಇಟ್ಕೊಂಡು ಓದ್ತೀರಾ, ಈ ಕಾಲ ಆಗಿರೋದನ್ನ ಟ್ಯಾಕಲ್ ಮಾಡ್ಬೋದು. ರಾಯಚೂರಿನಲ್ಲಿ ಎಲ್ಲ ಓದಿರೋ ಹುಡುಗರುಗಳು ಕರೆಕ್ಟಾಗಿ ನಂಬರ್ ಆಫ್ ಟೈಮ್ಸ್ ರಿವಿಷನ್ಸ್ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ರಾಯಚೂರನ್ನೇ ಕ್ಲಿಯರ್ ಮಾಡ್ಕೊಂಬರ್ಬೋದು. ಅರ್ಥ ಆಗ್ತಿದೆಯಲ್ಲ? ಬಿಗಿನರ್ಸ್ಗೆ 2 months ಬೇಕಾಗುತ್ತೆ. ಬಿಗಿನರ್ಸ್ಗೆ 2 months ಬೇಕೇ ಬೇಕು. ಕರೆಕ್ಟಾಗಿ ಸಬ್ಜೆಕ್ಟ್ ಹೋಲ್ಡಿಂಗ್ ಬರಬೇಕು ಅಂದರೆ ಮಿನಿಮಮ್ 2 months ಬೇಕು. ಸೊ ಆದ ಕಾರಣ ಯಾರ್ಯಾರು DCC ಬ್ಯಾಂಕ್ನೇ ಬೇಕು, ಇಲ್ಲ KMFಗೆ ನಾವು ಹೋಗ್ತೀವಿ, ಇಲ್ಲ ಮಹಾಮಂಡಲಗಳಿಗೆ ಹೋಗ್ತೀವಿ ಅಂದರೆ ಫಸ್ಟ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕಾಲ್ ಮಾಡ್ತಾರೆ 100% ಮಾಡ್ತಾರೆ. 100% ಕಾಲ್ ಆಗ್ತವೆ. ಒಂದೊಂದೇ ನಿಮ್ಮ ಕಣ್ಣೆದುರುಗಡೆ ಕಾಲ್ ಆಗ್ತಾ ಇದ್ದಾವೆ. ವೆರಿ ಶಾರ್ಟ್ಲಿ ಎಲ್ಲ ಕಾಲ್ ಆಗ್ತಾ ಬರ್ತವೆ. DCC ಬ್ಯಾಂಕ್ಸ್ ಎಲ್ಲ ಕಾಲ್ ಆಗ್ತವೆ, KMF ಎಲ್ಲ ಕಾಲ್ ಆಗ್ತವೆ. ಎಲ್ಲ ಅವು ಇವು ಅಂತಲ್ಲ, ಎಲ್ಲ ಒಂದೊಂದೇ ಕಾಲ್ ಆಗ್ತವೆ. ಇರೋ ಮಾಹಿತಿ ಹೇಳಿದ್ದೀನಿ, ಅರ್ಥ ಆಗ್ತಿದೆಯಲ್ಲ? ಎಲ್ಲ ಕಾಲ್ ಆಗ್ತಾ ಬರ್ತವೆ. ಓದ್ಲಿಕ್ಕೆ ಶುರು ಮಾಡಿರಿ. ಓದಿದ ತಕ್ಷಣ ನೋಟಿಫಿಕೇಶನ್ ಆದಮೇಲೆ ಓದ್ತೀವಿ ಅಂದರೆ ಅದಾಗೋ ಕಥೆ ಎಲ್ಲ ಮುಂದಕ್ಕೆ ಕೊಟ್ಟೋಗ್ಬಿಡುತ್ತೆ. ಮಿನಿಮಮ್ 2 months ಬೇಕು. ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾರು ಮಾಡಿರ್ತಾರೆ, ಹೆಚ್ಚಿಗೆ ಟೈಮ್ ರಿವಿಷನ್ಸ್ ಮಾಡಿ ಸಬ್ಜೆಕ್ಟ್ ಗ್ರಿಪ್ ಯಾರಿಗಿರುತ್ತೆ ಅವರು ಸೆಲೆಕ್ಷನ್ ಆಗೋ ಚಾನ್ಸಸ್ಸು 99% ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೆಲೆಕ್ಷನ್ ಆಗೋ ಪ್ರೊಸೀಜರ್ ಇದು. ಅರ್ಥ ಆಗ್ತಿದೆಯಲ್ಲ? ಕ್ಲೀನಾಗಿ ಅಚ್ಚುಕಟ್ಟಾಗಿ ಓದ್ರಿ. ಏನು ನೋಟ್ಸ್ ಕೊಟ್ಟಿರ್ತೀವಿ ಅದನ್ನು ಸುಮಾರು ಒಂದು 8 ರಿಂದ 10 ಸತಿ ನೀಟಾಗಿ ಬಾಯಟ್ ಮಾಡ್ದಂಗಿರಲಿ. ಕನ್ನಡ ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಇದ್ದಾವೆ. ಯಾವ ಥರ ಶಾರ್ಟ್ಕಟ್ ಮೆಥಡ್ಸು, ಎಲ್ಲಿಂದ ಕ್ವಶನ್ಸ್ ಬರ್ತವೆ, ಎಲ್ಲಿಂದ ಕಂಪಲ್ಸರಿ ಕ್ವಶನ್ಸ್ ಬರ್ತವೆ, ನಾವು ಎಲ್ಲಿ ಹೇಳಿದೀವೋ ಅಲ್ಲೇ ಬಂದಿದ್ದಾವೆ. ಅರ್ಥ ಆಗ್ತಿದೆಯಲ್ಲ? ವಿಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಎಲ್ಲಿಂದ ಕ್ವಶನ್ಸ್ ಬರ್ತವೆ ಅಂತ ಹೇಳಿರ್ತೀವಿ, ಅದನ್ನು ಮೆನ್ಷನ್ ಮಾಡಿದ್ದೀವಿ. ಪ್ಲಸ್ ಶಾರ್ಟ್ಕಟ್ಸ್ ಹೆಂಗೆ ಅದನ್ನು ಟ್ಯಾಕಲ್ ಮಾಡಬೇಕು ಆ ಕ್ವಶನ್ನ ಅಂತ ಹೇಳಿದ್ದೀವಿ. ಆ ಶಾರ್ಟ್ಕಟ್ ಟ್ರಿಕ್ಸ್ ಎಲ್ಲ ಇದ್ದಾವೆ. ಅರ್ಥ ಆಗ್ತಿದೆಯಲ್ಲ? ಯೂಸ್ ಮಾಡ್ಕೊಳ್ಳಿ. ಫುಲ್ಲು ಕನ್ನಡ ಸಿಂಪ್ಲಿಫೈ ಮಾಡಿದ್ದೀವಿ, ತುಂಬ ಸಿಂಪ್ಲಿಫೈ ಮಾಡಿದ್ದೀವಿ. ಎಕ್ಸೆಪ್ಷನಲ್ ಕೇಸಸ್ನೆಲ್ಲ ಸೇರಿಸಿದ್ವಿ. ಎಕ್ಸೆಪ್ಷನಲ್ ಕೇಸಸ್ಸು ಯಾವ್ಯಾವ ಎಕ್ಸಾಮ್ ಬರ್ತವೆ ಅದಷ್ಟು ಆ್ಯಡಪ್ ಆಗಿ ಪ್ಯಾಕ್ಡ್ ಆಗಿದೆ ನೋಟ್ಸು. ಓದ್ಕೊಳ್ಳಿ. ಇನ್ನು ಇದು ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಷ್ಟೇ. ಕಾನ್ಸ್ಟಿಟ್ಯೂಷನು ಅದ್ಭುತವಾಗಿದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಅವಶ್ಯಕತೆ ಇದೆ ಓದ್ಕೊಳ್ಳಿ, ತಗೊಂಡು ಓದ್ಕೊಳ್ಳಿ. ಇನ್ನು ಕೋಆಪ್ರೇಟಿವ್ ಅಂತೂ ಹೇಳೋಂಗಿಲ್ಲ. 3000 ಕ್ವಶನ್ ಬ್ಯಾಂಕ್ ಇದೆ. ಪ್ಲಸ್ ಥಿಯರಿ ನೋಟ್ಸ್ ಇದೆ, 1959 ಆ್ಯಕ್ಟ್ ಇದೆ, KMF ಇದೆ, ಬ್ಯಾಂಕಿಂಗ್ ಇದೆ, ಎಲ್ಲ ಇದೆ. ನೀಟಾಗಿ ತಗೊಂಡು ಬಹೆಟ್ ಮಾಡಿಬಿಡಿ. ಕ್ಲಿಯರಾಗಿ ಬಹೆಟ್ ಮಾಡ್ಕೊಂಡು ಹೋಗಿ. ಒಳ್ಳೆ ಕ್ವಶನ್ಸ್ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ರಾಯಚೂರು ಎಕ್ಸಾಮ್ಸ್ ವೆರಿ ಶಾರ್ಟ್ಲಿ ಇದೆ. ಶಿಮೂಲು ಅಷ್ಟೇ ಅನೌನ್ಸ್ ಆಗುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ಸ್ ಯಾರು ಹಾಕಿಲ್ಲ ನಿಮ್ಮ ಮಹಾಮಂಡಲಕ್ಕೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.